ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಎಗ್ ಬಿರಿಯಾನಿ ಸಿಂಪಲ್ ಆಗಿ ಮಾಡಿ ತೋರ್ಸಾತೀನಿ ನೋಡ್ರಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲೇ ಇರುತ್ತ್ರಿ. ನೀವು ಯಾವ ಹೋಟೆಲ್ದಾಗ ತಿಂದ್ರು ಈ ರೀತಿ ಟೇಸ್ಟ್ ಅಂತೂ ಬರಕ್ ಸಾಧ್ಯನೇ ಇಲ್ಲ ನೋಡ್ರಿ. ಡೆಫಿನೆಟ್ಲಿ ಆಗಿ ಈ ರೆಸಿಪಿ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ. ಮನಿ ಮಂದಿಗೆಲ್ಲ ಇಷ್ಟ ಆಗೋದಂತೂ ಗ್ಯಾರಂಟಿ ನೋಡ್ರಿ. ಬರ್ರಿ ತಡ ಮಾಡ್ಲಾರ್ದೆ ರೆಸಿಪಿ ಸ್ಟಾರ್ಟ್ ಮಾಡೋಣಂತ್ರಿ. ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡೇನ್ರಿ. ಕುಕ್ಕರ್ ಬಿಸಿ ಆದ ತಕ್ಷಣ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋದೇನ್ರಿ. ಅದೇ ರೀತಿ ಕುದಿಸಿರುವಂತ 8 ಮೊಟ್ಟೆ, ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು 1-2 ನಿಮಿಷ ಇದನ್ನ ಶಾಲೋ ಫ್ರೈ ಮಾಡ್ಕೋಬೇಕು ನೋಡ್ರಿ. ಅಂದ್ರೆ ಬಿರಿಯಾನಿ ಟೇಸ್ಟ್ ಸ್ವಲ್ಪ ಸೂಪರ್ ಆಗಿ ಬರ್ತೈತ್ರಿ ಈ ರೀತಿ ಶಾಲೋ ಫ್ರೈ ಮಾಡೋದ್ರಿಂದ್ರಿ. ಇವ್ 1-2 ನಿಮಿಷ ಆಗಾನ ಒಂದು ಪ್ಲೇಟ್ದಾಗ ಎತ್ತಿಟ್ಕೊಳ್ಳುವಂತ್ರಿ. ಅದೇ ರೀತಿ ಸಣ್ಣದಾಗಿ ಕಟ್ ಮಾಡಿರುವಂತ ಈರುಳ್ಳಿ ಕೂಡ ಹಾಕೊಂಡು ಇದನ್ನ ಸ್ವಲ್ಪ ಕೆಂಪಾಗುವವರೆಗೂ ಹುರಿಬೇಕು ನೋಡ್ರಿ. ಜಸ್ಟ್ ಈ ರೀತಿ ಕಲರ್ ಆಗಾನ ಇದನ್ನ ಎತ್ತಿ ಒಂದು ಪ್ಲೇಟ್ದಾಗ ಎತ್ತಿಟ್ಕೊಳ್ಳುವಂತ್ರಿ. ನೆಕ್ಸ್ಟ್ ಏನ್ ಮಾಡೋಣ್ರಿ, ಸಣ್ಣದಾಗಿ ಕಟ್ ಮಾಡಿರುವಂತ ಮೀಡಿಯಂ ಸೈಜಿನ 2 ಈರುಳ್ಳಿ ಕೂಡ ಹಾಕೊಂಡು ಇವನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳುವಂತ್ರಿ. ಇವು ಫ್ರೈ ಆದ ತಕ್ಷಣ 1 ಟೊಮೆಟೊ, 4 ಹಸಿಮೆಣಸಿನ್ಕಾಯಿ ಹಾಕೊಂಡೇನ್ರಿ. ಇವ್ 1-2 ನಿಮಿಷ ಫ್ರೈ ಮಾಡ್ಕೊಳ್ಳುವಂತ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳುವಂತ್ರಿ. ಉಪ್ಪು ಹಾಕೊಂಡು ಅದನ್ನ 1-2 ನಿಮಿಷ ಫ್ರೈ ಮಾಡ್ಕೊಳ್ಳುವಂತ್ರಿ. ಇವಾಗ ಮಸಾಲ ಸೇರಿಸ್ಕೊಳ್ಳುವಂತ್ರಿ. 1 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಜೀರಾ ಪುಡಿ, ಸ್ವಲ್ಪ ಅರಿಶಿನ, ಅದೇ ರೀತಿ ಗರಂ ಮಸಾಲ, 1 ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ ಹಾಕೊಂಡಿ ನೋಡ್ರಿ. 1-2 ನಿಮಿಷ ಫ್ರೈ ಮಾಡ್ಕೊಳ್ಳುವಂತ್ರಿ. ನಾ ಹೇಳೋದು ಒಂದ್ಸರ್ತಿ ಈ ರೀತಿ ಬಿರಿಯಾನಿ ಮಾಡಿ ನೋಡ್ರಿ. ಮನಿ ಮಂದಿಗೆಲ್ಲ ಇಷ್ಟ ಆಗೋದಂತ್ರು ಗ್ಯಾರಂಟಿ ನೋಡ್ರಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತ್ರಿ. ನೆಕ್ಸ್ಟ್ 1-2 ಸ್ಪೂನ್ ಆಗೋಷ್ಟು ಮೊಸರು ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳುವಂತ್ರಿ. ಇವಾಗ ನೋಡ್ರಿ ಮಸಾಲೆ ಒಳಗ ಎಣ್ಣೆ ಬಿಟ್ಕೊಳತೈತಲ್ರಿ. ಈ ಟೈಮ್ದಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತ ಎಗ್ ಅಥವಾ ಮೊಟ್ಟೆ ಹಾಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳುವಂತ್ರಿ. ಫ್ರೈ ಆದ ತಕ್ಷಣ ನಾವೇನು ಅಕ್ಕಿ ನೆನ್ಸಿಟ್ಕೊಂಡಿದೀವಲ್ರಿ 1-2 ನಿಮಿಷ, ಅದನ್ನ ಅಕ್ಕಿನ ಹಾಕೊಳತ್ತೀನಿ ನೋಡ್ರಿ. ಇಲ್ಲಿ 1 ಗ್ಲಾಸ್ ಅಕ್ಕಿ ಹಾಕೊಂಡ್ವಿ ಅಂದ್ರ ಅದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರ್ ಹಾಕೋಬೇಕ್ರಿ. ಅಂದ್ರ ಅನ್ನ ಅನ್ನೋದು ಬಿಡಿ ಬಿಡಿಯಾಗಿ ಬರ್ತೈತ್ರಿ. ಇವಾಗ ನೋಡ್ರಿ ನಾನು ಇಲ್ಲಿ 2 ಗ್ಲಾಸ್ ಆಗೋಷ್ಟು ಅಕ್ಕಿ ತಗೊಂಡಿನ್ರಿ. ಅದಕ್ಕೆ 4 ಗ್ಲಾಸ್ ಆಗೋಷ್ಟು ನೀರ್ ಹಾಕೋದಿನ್ರಿ. ಇವಾಗ ನಾವೇನ್ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ರಿ ಆನಿಯನ್, ಅದು ಕೂಡ ಮೇಲ್ಗಡೆ ಹಾಕೊಳ್ಳುವಂತ್ರಿ. ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳುವಂತ್ರಿ. ಈ ಬಿರಿಯಾನಿಗೆ ಯಾವುದೇ ರೀತಿಯಾಗಿ ನಾವು ಮಸಾಲಾನೇ ರುಬ್ಬಿಲ್ರಿ. ಮಸಾಲಾ ರುಬ್ಲಾರ್ದೇನೆ ಸಿಂಪಲ್ ಆಗಿ ಅಷ್ಟೇ ಟೇಸ್ಟಿಯಾಗಿ ಎಗ್ ಬಿರಿಯಾನಿ ಮಾಡತ್ತೇವೆ ನೋಡ್ರಿ. ಇವಾಗ ಇದನ್ನ ಲೀಡ್ ಕ್ಲೋಸ್ ಮಾಡಿ ಒಂದ್ 3 ವಿಸಲ್ ಹಾಕಿದ್ರ ಪರ್ಫೆಕ್ಟ್ ಆಗಿರುವಂತ ಟೇಸ್ಟಿ ಆಗಿರುವಂತ ಎಗ್ ಬಿರಿಯಾನಿ ರೆಡಿ ಐತ್ ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟೇ ಈಸಿ ರೆಸಿಪಿ ನಿಮಗೆ ಬೇಕಾಗಿತ್ತಂದ್ರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.